ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ 2026 ಹೊಸ ವರ್ಷದ ಮೊಟ್ಟ ಮೊದಲ ನ್ಯೂಸ್ ಅವರ್ ಸ್ಪೆಷಲ್ ಇದು. ಇವತ್ತಿನ ಅತಿಥಿಯಾಗಿ ನಮ್ಮ ಜೊತೆಗೆ ವಿಧಾನ ಪರಿಷತ್ ಸದಸ್ಯರು, ಮಾಜಿ ಸಚಿವರು, ಹಿರಿಯ BJP ನಾಯಕರು ಆದ CT ರವಿ ಅವರು ಇದ್ದಾರೆ. CT ರವಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ. CT ರವಿ ಅವರನ್ನ ಪ್ರಶ್ನೆ ಮಾಡೋದಕ್ಕೆ ವಿವಿಧ ಪಕ್ಷಗಳಿಂದ ಅನೇಕ ಕಾರ್ಯಕರ್ತರು, ವಕ್ತಾರಗಳಿದ್ದೀರಿ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. CT ರವಿ ಅವರು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಲವು ವಿಷಯಗಳಿದ್ದಾವೆ ನಿಮ್ಮನ್ನು ಕೇಳೋದಕ್ಕೆ. ರಾಜ್ಯ ರಾಜಕಾರಣದ ಚರ್ಚೆಯೊಂದಿಗೆ ಶುರು ಮಾಡ್ತೀನಿ. ಒಂದು ಸಲ ತಾರಕಕ್ಕೇರಿ ಈಗ ಸ್ವಲ್ಪ ಕೆಳಗೆ ಬಂದಿರುವ ನಾಯಕತ್ವ ಬದಲಾವಣೆಯ ಚರ್ಚೆ ಸಂಕ್ರಾಂತಿಯ ನಂತರ ಮರು ಆರಂಭ ಆಗುತ್ತೆ ಅಂತ ಒಂದು ಮಾತೋಡಾಡ್ತಾ ಇದೆ. ನೀವು ನಿಮ್ಮ ಪಕ್ಷದ ನಾಯಕರುಗಳೆಲ್ಲ ಕೂತ್ಕೊಂಡಾಗ ಚರ್ಚೆ ಮಾಡ್ತಾ ಇರ್ತೀರಿ. ನಿಮ್ಮ ಪಕ್ಷದ ದೃಷ್ಟಿಯಿಂದ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರೆದರೆ ಒಳ್ಳೆಯದಾ ಅಥವಾ ಬದಲಾವಣೆ ಆದರೆ ಒಳ್ಳೆಯದಾ? ನಿಮ್ಮ ಪಕ್ಷದ ದೃಷ್ಟಿಯಿಂದ ನಮಗೆ ಕಾಂಗ್ರೆಸ್ ಪಾರ್ಟಿ ಮತ್ತು ಅದರ ನೀತಿ, ಆ ನೀತಿ ರಾಜ್ಯದ ಹಿತಕ್ಕೆ ಮಾರಕ. ಓಕೆ, ಕಾಂಗ್ರೆಸ್ ಪಕ್ಷದ ನೀತಿ ಯಾರು ಮುಖ್ಯಮಂತ್ರಿ ಆಗಿರ್ತಾರೆ ಅಂದರೂ ಕೂಡ ಬದಲಾವಣೆ ಏನು ದೊಡ್ಡದಾಗಿ ಕಾಣೋಕ್ಕಾಗಲ್ಲ. ಈ ಕರ್ನಾಟಕದ ಹಿತಾಸಕ್ತಿಗಿಂತ ಹೆಚ್ಚಾಗಿ ಈಗ ಅವರಿಗೆ ಅನ್ಯ ರಾಜ್ಯದವರ ಅಕ್ರಮ ನಿವಾಸಿಗಳ ಹಿತಾಸಕ್ತಿಯೇ ಮುಖ್ಯ. ಯಾಕಾಯಿತು? ಅದು ಕಾಂಗ್ರೆಸ್ ನೀತಿ. ಅದು ಓಕೆ, ಅದ್ರ ಪರಿಣಾಮ ನಮಗೆ ಇವರ ಮುಖ್ಯಮಂತ್ರಿ ಬದಲಾವಣೆಯ ಗೊಂದಲ ಅದು ಆಡಳಿತದ ಮೇಲೆ ಪರಿಣಾಮ ಬೀರ್ತಾ ಇದೆ. ನಾವು ಕಳೆದ ವಿಧಾನಸಭೆ ಅಧಿವೇಶನದಲ್ಲೇ ಹೇಳಿದ್ವಿ, ಬೆಳಗಾವಿಗೆ ಬರೋಕ್ಕೆ ಮುಂಚೆ ನೀವು ನಿಮ್ಮ ಮುಖ್ಯಮಂತ್ರಿ ಯಾರು ಅನ್ನುವ ಗೊಂದಲವನ್ನು ಬಗೆಹರಿಸ್ಕೊಂಡು ಬನ್ನಿ. ಬೆಳಗಾವಿ ಅಧಿವೇಶನ ಮುಗಿದು ಮತ್ತೆ ರಾಜ್ಯಪಾಲರ ಭಾಷಣದ ವಂದನಾ ನಿರ್ಣಯದ ಅಧಿವೇಶನ ಜನವರಿ ಕೊನೆಗೋ ಫೆಬ್ರವರಿಗೋ ಶುರುವಾಗುತ್ತೆ. ಅದಾದರೂ ಕೂಡ ಮುಗಿಯುವ ಲಕ್ಷಣಗಳು ಕಾಣ್ತಾ ಇಲ್ಲ. ಇದು ಆಡಳಿತದ ಮೇಲೆ ಪರಿಣಾಮ ಬೀರುತ್ತೆ. ನಮ್ಮ ಚಿಂತೆ ಇರೋದು ಪ್ಯೂರ್ಲಿ ಪೊಲಿಟಿಕ್ಸ್ ದೃಷ್ಟಿಯಿಂದ ವೋಟ್ ಬ್ಯಾಂಕ್ ಹೆಂಗೆ ಶಿಫ್ಟ್ ಆಗಬಹುದು, ಯಾವ ರೀತಿ ವಿಭಜನೆ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಕೇಳ್ತಾ ಇದ್ದೀನಿ. ಸಿದ್ದರಾಮಯ್ಯನವರು ಮುಂದುವರೆದ್ರೆ BJPಗೆ ಲಾಭನ, ಬದಲಾವಣೆ ಆದರೆ ಲಾಭನ? ಅದು 13ರಿಂದ 18ರವರೆಗೂ ಸಿದ್ದರಾಮಯ್ಯನವರೇ ಇದ್ದರು. ಅವರಿಗೆ ಅವ್ರ ಪಕ್ಷವನ್ನು ಅಧಿಕಾರಕ್ಕೆ ತರಕ್ಕೆ ಸಾಧ್ಯ ಆಗಲಿಲ್ಲ. ಓಕೆ, ನಮ್ಗೆ ಆ ಭಯ ಏನಿಲ್ಲ. ಆ ಭಯ ಏನಿಲ್ಲ. ಆ ಹಿಂದಿನ ಅವಧಿಲಾದ್ರೂ ಅವರಿಗೆ ಒಂದು ರೀತಿಯ ಗಟ್ಟಿತನ ಕಾಣುತ್ತಿತ್ತು ನಿರ್ಣಯ ತೆಗೆದುಕೊಳ್ಳೋದ್ರೊಳಗೆ. ಇಷ್ಟು ದುರ್ಬಲತೆ ಆವರಿಸ್ಕೊಂಡಿರಲಿಲ್ಲ. ಹಿಂದಿನ ದಿನ ಅಕ್ರಮಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿದವರು ಮರುದಿನ ಬದಲಾಗ್ತಾರೆ ಅಂತ ಹೇಳಿದ್ರೆ ಅವರಿಗೆ ಅವ್ರ ಗಟ್ಟಿತನ ಕಳ್ಕೊಂಡ್ಬಿಟ್ಟಿದ್ದಾರೆ ಅಂಥೇಳಿ. ಸತ್ವ ಇಲ್ಲ ಈಗ. ದಿನ ದೂಡ್ತಾ ಇದ್ದಾರೆ. ಕೆಲವು ಸರಿ ವಯಸ್ಸಾದಮೇಲೆ, ಆದರೆ DK ಶಿವಕುಮಾರ್ ಅವ್ರ ವಯಸ್ಸಾದಮೇಲೆ ಹೇಗಿದ್ದೀರಿ ಅಂತ ಹೇಳಿದ್ರೆ, ಏನಪ್ಪ ಇದೀವಪ್ಪ ಹಿಂಗೆಯ, ಯಾವಾಗ ದೇವ್ರು ಕರಿತಾನೆ ಅವಾಗ ಹೋಗೋದಪ್ಪ ಅಂತ ಹೇಳ್ತಾರಲ್ಲ, ಆ ಪರಿಸ್ಥಿತಿ ಬಂದುಬಿಟ್ಟಿದ್ದಾರೆ. ಈಗ ದಿನ ದುಡ್ತಾ ಇದ್ದಾರೆ ಇವರು. ಸರ್ಕಾರ ಹಂಗಾಗಿದೆ. ಸರ್ಕಾರ ಹಂಗೆ ಆಗಿದೆ. ನೀವು ನಿರ್ಣಯ ತೆಗೆದುಕೊಳ್ಳುವಂಥ ದೃಷ್ಟಿ ಒಳಗೆ ಯಾವುದರಲ್ಲಿ ನಿಮಗೆ ಇಚ್ಛಾಶಕ್ತಿ ಕಾಣ್ತಾ ಇದೆ ಹೇಳಿ? ಇಚ್ಛಾಶಕ್ತಿಯನ್ನು ಪ್ರಕಟ ಮಾಡುವಂಥ ನಾಯಕತ್ವದ ಗುಣ ಅಂತ ಇರುತ್ತಲ್ಲ, ಅದು ಡ್ರೈವ್ ಮಾಡೋದು ನಾಯಕತ್ವದ ಗುಣ. ಆ ಡ್ರೈವ್ ಯಾವುದ್ರಲ್ಲಿ ಮಾಡ್ತಾಯಿದ್ದಾರೆ ಹೇಳಿ? ಆಡಳಿತದಲ್ಲಿ ಡ್ರೈವ್ ಕಾಣ್ತಾ ಇದೆಯಾ? ಅಭಿವೃದ್ಧಿಯಲ್ಲಿ ಡ್ರೈವ್ ಕಾಣ್ತಾ ಇದೆಯಾ? ಕೇವಲ ಕರಪ್ಷನ್ನಲ್ಲಿ ಮಾತ್ರ ಡ್ರೈವ್ ಕಾಣ್ತಾ ಇದೆ. ಇನ್ನು ಯಾವುದರಲ್ಲೂ ಡ್ರೈವ್ ಕಾಣ್ತಾ ಇಲ್ಲ. ಪಾಲಿಸಿಯಲ್ಲಿ ಡ್ರೈವ್ ಕಾಣ್ತಾ ಇದೆಯಾ? ಏನೋ ರಿಫಾರ್ಮ್ಸ್ ತಂದರು ಅನ್ನೋದ್ರೊಳಗೂ ಡ್ರೈವ್ ಇಲ್ಲ. ಏನೋ ಅಭಿವೃದ್ಧಿ ಮಾಡಿದ್ರು, ಇದನ್ನು 2.5 ವರ್ಷದಲ್ಲಿ ಇಂಥದ್ದು ಮಾಡಿದ್ದೀವಿ, ಮುಂದೆ 2.5 ವರ್ಷದಲ್ಲಿ ಇಂಥದ್ದು ಮಾಡ್ತೀವಿ ಅನ್ನೋದನ್ನು ಡೆವಲಪ್ಮೆಂಟ್ನ ತೋರಿಸ್ತಾ ಇದ್ದಾರೆ, ಅದು ಕಾಣ್ತಾ ಇಲ್ಲ. ಕೇವಲ ಸುದ್ದಿ ಆಗ್ತಿರೋದು ಯಾವುದ್ರಲ್ಲಿ ಹೇಳಿ? ಕರಪ್ಷನ್ ಕಾರಣಕ್ಕೆ ಸುದ್ದಿ ಆಗ್ತಾಯಿದೆ, ಅತ್ಯಾಚಾರದ ಕಾರಣಕ್ಕೆ ಸುದ್ದಿ ಆಗ್ತಾಯಿದೆ, ರೈತರ ಆತ್ಮಹತ್ಯೆ ಕಾರಣಕ್ಕೆ ಸುದ್ದಿ ಆಗ್ತಾಯಿದೆ, ದರೋಡೆ ಕಾರಣಕ್ಕೆ ಸುದ್ದಿ ಆಗ್ತಾಯಿದೆ, ಡ್ರಗ್ಸ್ ಕಾರಣಕ್ಕೆ ಸುದ್ದಿ ಆಗ್ತಾಯಿದೆ. ಇದು ಬಿಟ್ಟರೆ ಇನ್ನು ಯಾವ ಕಾರಣಕ್ಕೆ ಸುದ್ದಿ ಆಗ್ತದೆ? ಒಳ್ಳೆಯ ಕಾರಣಕ್ಕೆ ಸುದ್ದಿ ಹೇಳಿ ನೀವು ನನಗಿಂತ ಹೆಚ್ಚು ಸುದ್ದಿಯನ್ನು ವಿಶ್ಲೇಷಣೆ ಮಾಡೋರು. ಒಳ್ಳೆಯ ಕಾರಣಕ್ಕೆ ಕಳೆದ 2.5 ವರ್ಷಗಳಲ್ಲಿ ಎಷ್ಟು ಅಂತ ನೀವು ಪಟ್ಟಿ ಮಾಡಿದ್ರೆ ಅದು ಸಿಂಗಲ್ ಡಿಜಿಟ್ ದಾಟಲ್ಲ. ಕೆಟ್ಟ ಕಾರಣಕ್ಕೆ ಅನ್ನೋದು ನೀವು ಹಲವಾರು ಸೆಂಚುರಿ ದಾಟ್ಬಿಡುತ್ತದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.